ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರಂಶ್ರೀ ಮುಗುಳೆಯವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಪ್ರಕರಣ 27 ವಾಚನ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಈಗ ವಾಚನ ಮಾಡೋಣ. ಪ್ರಕರಣ 27, ಒಡೆಯರ ಕಾಲದ ಬ್ರಾಹ್ಮಣ ಸಾಹಿತ್ಯ. ಮೈಸೂರು ಒಡೆಯರ ಕಾಲದಲ್ಲಿ ಕನ್ನಡ ಸಾಹಿತ್ಯ ತೋರಿದ ವಿಶೇಷಾಂಕಗಳಲ್ಲಿ ನೇರವಾದ ಚಾರಿತ್ರಿಕ ಕಾವ್ಯಗಳ ಹೆಚ್ಚಳ ಒಂದಾಗಿದೆ. ಪಂಪ ಯುಗದಲ್ಲಿಯೂ ಮುಂದೆಯೂ ಲೌಕಿಕ ಕಾವ್ಯಗಳಲ್ಲಿ ಚಾರಿತ್ರಿಕ ಧ್ವನಿ ಇದೆ. ಆದರೆ ಚರಿತ್ರೆಯ ಲೇಖನವೇ ಮುಖ್ಯ ಗುರಿಯಾಗಿಲ್ಲ. ನಂಜುಂಡನ ಕುಮಾರರಾಮನ ಚರಿತ್ರೆ ಇದಕ್ಕೆ ಅಪವಾದವಾಗಿದೆ. ಅದೃಶ್ಯ ಕವಿಯ ಪ್ರೌಢರಾಯನ ಕಾವ್ಯವು ಹೆಸರಿನಲ್ಲಿ ಚರಿತ್ರೆಯು ನಿದರ್ಶಕವಾಗಿದ್ದರೂ ಅದರಲ್ಲಿ ಶಿವಶರಣರ ಕಥೆ ಮುಖ್ಯವಾಗಿದೆ. 17ನೇ ಶತಮಾನದ ಮಧ್ಯದಲ್ಲಿ ರಚಿತವಾದ ಕಂಠೀರವ ನರಸರಾಜ ವಿಜಯ್ ಎಂಬ ಸಾಂಗತ್ಯದ ಗ್ರಂಥ ಮಾತ್ರ ಮುಖ್ಯವಾಗಿ ಚಾರಿತ್ರಿಕ ಕಾವ್ಯ. ಇದನ್ನು ಬರೆದವನು ಗೋವಿಂದ ವೈದ್ಯ ಇಲ್ಲವೇ ಭಾರತಿನಂಜ ಇರಬೇಕು. ಗೋವಿಂದ ವೈದ್ಯನು ಇದನ್ನು ಬರೆದು ಭಾರತಿನಂಜನಿಂದ ರಾಜಾಸನದಲ್ಲಿ ಓದಿಸಿರಬಹುದೆಂದು ತಿಳಿಯಲು ಆಧಾರವಿದೆ. ದೇವತಾಸ್ತುತಿಯಲ್ಲಿ ಕೇಳ್ವಡೆ ನರಸ್ತುತಿ ಯಾವ ವ್ಯಗ್ಗಳವೆನ್ನಬೇಡ, ನಾವಿಷ್ಟು ಪೃಥ್ವಿ ವಿಪತಿ ಎಂದು ವೇದಾವಳಿಗಳು ಸಾರುತ್ತಿವೆ ಕೋಯ್ ಎಂದು ಕಾವ್ಯ ವಿಷಯದ ಬಗ್ಗೆ ಕವಿಯು ಸಮರ್ಥನೆ ಮಾಡಿಕೊಂಡಿದ್ದಾನೆ. ಈ ಮಹಿಮನ ಸುಚರಿತ್ರ ಶೌರ್ಯಗಳ ಸುತ್ರಾಮಭೋಗವ ಧರ್ಮದಿರದ ನೆಮ್ಮದೆ ಮಾಂಗಲ್ಯ ಕೃತಿಯಾಗೆ ಪೇಳ್ವೆನು. ನೆರೆ ಕರ್ನಾಟಕ ಚಕ್ರೇಶನ ರಸಭೂವರನ ಚರಿತ್ರೆಯ ಪೇಳುವೆನು. ಭೂವರ ಕಂಠೀರವವೆನಿಸಿದ ನರದೇವನ ಕೃತಿಯ ಪೇಳುವೆನು ಎಂದು ತನ್ನ ಚಾರಿತ್ರಿಕ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾನೆ. ಈ ಕಾವ್ಯದಲ್ಲಿ ಕಥಾವಸ್ತುವಿಲ್ಲ. ಕಂಠೀರವ ನರಸರಾಜನ ರಾಜ್ಯ, ವಂಶ, ರಾಜಧಾನಿ ವರ್ಣನೆ, ಚರಿತ್ರೆ ವರ್ಣನೆ ವಿಸ್ತಾರವಾಗಿದೆ. 9-10 ಸಂಧಿಗಳಲ್ಲಿ ಮದನ ಮೋಹಿನಿ ಕಥೆ ಮಾತ್ರ ಬಂದಿದೆ. ನರಸರಾಜ ಚರಿತ್ರೆಗೆ ಅದರ ಸಂಬಂಧವೇನೂ ಇಲ್ಲದ ಕಾರಣ ಶೃಂಗಾರ ರಸದ ಸಂದರ್ಭವಿರಲೆಂದು ಅದನ್ನು ಸೇರಿಸಿದಂತಿದೆ. ಅದರಲ್ಲಿಯೂ ಕಥಾಂಶಕ್ಕಿಂತ ಶೃಂಗಾರ ವರ್ಣನೆ ಹೆಚ್ಚಾಗಿದೆ. ಪ್ರಣಯರಮ್ಯವಾದ ಉತ್ಕಟ ಕಲ್ಪನೆ ಬಹುಶಃ ಸಾಮಯಿಕವಾಗಿ ಪ್ರಕಟವಾಗಿದೆ. ಈ ಕಾವ್ಯದಲ್ಲಿಯ ಪ್ರಮುಖ ಗುಣವು ಅದರಲ್ಲಿಯ ಜನಜೀವನ ಮತ್ತು ರಾಜಕೀಯ ಜೀವನದ ವಾಸ್ತವ ಚಿತ್ರದಲ್ಲಿದೆ. ವಿಶೇಷವಾಗಿ ಕರ್ನಾಟಕಕ್ಕೆ ರಣದುಲ್ಲಾ ಖಾನ್ನು ಬಂದ ಸಂದರ್ಭದಲ್ಲಿ ಏನೇನು ನಡೆಯಿತು, ಅವನನ್ನು ಕಂಠೀರವ ನರಸರಾಜನು ಹೇಗೆ ಸೋಲಿಸಿದನೆಂಬುದನ್ನು ಕಣ್ಣೆದುರು ಕಟ್ಟುವಂತೆ ಬಣ್ಣಿಸಲಾಗಿದೆ. ರಣಧೂಳಿ ಖಾನನು ಕರ್ನಾಟಕಕ್ಕೆ ಬರುವಾಗ ಮಾಡಿದ ಹಾವಳಿ ಹುಟ್ಟಿಸಿದ ಗಾಬರಿಯನ್ನು ಅದೇ ಕಾಲದಲ್ಲಿದ್ದ ಕವಿ ಯಥಾರ್ಥವಾಗಿ ಬಣ್ಣಿಸಿದ್ದಾನೆ. ಬಣ್ಣನೆಯಲ್ಲೂ ಒಮ್ಮೊಮ್ಮೆ ಕಲ್ಪನೆ ಅಸಾಧಾರಣ ಶಕ್ತಿಯನ್ನು ತೋರಿದೆ. ಉದಾಹರಣೆಗೆ, ಸಿಡಿಲ ಕುಡುಹಿನಿಂದೆ ಬ್ರಹ್ಮಾಂಡ ಬೇರಿಯ ಬಡಿವ ಓಲಾನೆಯ ಮೇಲೆ ಹೊಡೆವ ಢಮಾಮಿಗಳಬ್ಬರ ಗಗನವ ತುಡುಕಿತೆವೆಳ್ವೆ ನದ್ಭುತವ. ಜನಜೀವನ ಮತ್ತು ಯುದ್ಧಗಳ ಚಿತ್ರ ಹೇಗಿದೆ ಎಂದು ತಿಳಿಯಲು ಕರ್ನಾಟಕ ಜನಜೀವನ ಇದರಲ್ಲಿ ಬಂದಿರುವ ಬೆಟಗೇರಿ ಕೃಷ್ಣಶರ್ಮರ ಲೇಖನವನ್ನು ನೋಡಬೇಕು. ಚಾರಿತ್ರಿಕ ಗ್ರಂಥ ಎಂಬ ದೃಷ್ಟಿಯಿಂದ ಮಾತ್ರವಲ್ಲ, ಕಾವ್ಯ ಎಂಬ ದೃಷ್ಟಿಯಿಂದಲೂ ಈ ಕೃತಿ ಮಧ್ಯಮ ಕಾವ್ಯದ ಗುಣಗಳಿಂದ ಕೂಡಿ ಮೆಚ್ಚುವಂತಿದೆ. ಇದರಲ್ಲಿ ಕವಿಯು ಕಲ್ಪನಾಶಕ್ತಿ, ನಿರೀಕ್ಷಣಾ ಶಕ್ತಿ, ನಿರೂಪಣಾ ಸಾಮರ್ಥ್ಯ ಚೆನ್ನಾಗಿರುವಲ್ಲದೆ ಶೈಲಿ ಪ್ರವಾಹಿಯೂ ಪ್ರಸನ್ನವೂ ಆಗಿದೆ. ಸಾಂಗತ್ಯ ರಚನೆ ಸರಾಗವಾಗಿ ಸಾಗಿದೆ. ಚಾರಿತ್ರಿಕ ಗ್ರಂಥಗಳಲ್ಲಿ ಇದಕ್ಕೆ ಮನ್ನಣೆಯ ಸ್ಥಾನವೂ ಸಲ್ಲುತ್ತದೆ. ಮೈಸೂರೊಡೆಯರ ಕಾಲದ ಸಾಹಿತ್ಯ ತೋರಿದ ಇನ್ನೊಂದು ವಿಶೇಷವೆಂದರೆ ಶ್ರೀ ವೈಷ್ಣವ ಪರವಾದ ತಾತ್ವಿಕ ಹಾಗೂ ಭಕ್ತಿಪ್ರಧಾನವಾದ ಸಾಹಿತ್ಯ ಸೃಷ್ಟಿ. 12ನೇ ಶತಮಾನದಿಂದಲೂ ಕರ್ನಾಟಕದಲ್ಲಿ ಶ್ರೀರಾಮಾನುಜ ಮತವು ಪ್ರಸಾರವಾಗುತ್ತಿದ್ದರೂ ಕನ್ನಡದಲ್ಲಿ ಈ ಮತಕ್ಕೆ ಸಂಬಂಧಿಸಿದ ವಾಗ್ಮಯಿ ಈವರೆಗೆ ಹುಟ್ಟಿರಲಿಲ್ಲ. ಸಂಸ್ಕೃತ ಗ್ರಂಥಗಳು, ದ್ರಾವಿಡ ಪ್ರಬಂಧಗಳು ಇವುಗಳಿಂದ ತೃಪ್ತಿಯಾದಂತಿತ್ತು. ಮೈಸೂರು ರಾಜ್ಯರ, ವಿಶೇಷವಾಗಿ ಚಿಕ್ಕದೇವರಾಜನ ಆಶ್ರಯದಲ್ಲಿ ಚಂಪು ಗದ್ಯ ರೂಪಗಳಲ್ಲಿಯೂ ಮಾರ್ಗಕಾವ್ಯ ಮತ್ತೆ ತಲೆ ಎತ್ತಿತಲ್ಲದೆ ಶ್ರೀ ವೈಷ್ಣವ ಪರವಾದ ಅನೇಕ ಗ್ರಂಥಗಳು ಜನ್ಮ ತಾಳಿದವು. ಚಿಕ್ಕದೇವರಾಜನು ಸ್ವತಃ ಚಿಕ್ಕದೇವರಾಜ ಭಿನ್ನಪ, ಗೀತಗೋಪಾಲ, ಭಾಗವತ, ಶೇಷಧರ್ಮ, ಭಾರತ ಇವನ್ನು ಬರೆದನೆಂದು ಪ್ರತೀತಿ ಇದೆ. ಅವನು ಪಂಡಿತನೂ ರಸಿಕನೂ ಆಗಿದ್ದ ಕಾರಣ ಗ್ರಂಥರಚನೆಯನ್ನು ಮಾಡಿರಬಹುದು. ಭಾಗವತ, ಶೇಷಧರ್ಮ, ಭಾರತ ಈ ಟೀಕಾತ್ಮಕ ಗ್ರಂಥಗಳನ್ನು ಬರೆದಿರಬಹುದು. ಆದರೆ ಚಿಕ್ಕದೇವರಾಜ ಭಿನ್ನಪ ಮತ್ತು ಗೀತಗೋಪಾಲ ಇವು ತಿರುಮಲಾರ್ಯ ವಿರಚಿತವಾಗಿ ಚಿಕ್ಕದೇವರಾಜನಿಂದ ವಿರಚಿತವೆಂಬ ಆಭಾಸವನ್ನು ತಿರುಮಲಾರ್ಯನಿಂದಲೇ ಪಡೆದಿರಬೇಕು. ಇವೆರಡರಲ್ಲಿಯೂ ಬಂದಿರುವ ಚಿಕ್ಕದೇವರಾಜ ಸ್ತುತಿಯ ಪದ್ಯಗಳು ಬಹುಮಟ್ಟಿಗೆ ತಿರುಮಲಾರ್ಯನ ಹೆಸರಿನಲ್ಲಿದ್ದ ಗ್ರಂಥಗಳಿಂದ ಎತ್ತಿದವುಗಳಾಗಿವೆ. ರಾಜನು ತನ್ನ ಸ್ತುತಿಯನ್ನು ಇಷ್ಟು ಮಟ್ಟಿಗೆ ತಾನೇ ಮಾಡಲಾರನು. ತಿರುಮಲಿಯಾರ್ಯರ ದಿವ್ಯ ಕೃತಿಯನಿದ ಪಾಡುವೆನು ಎಂದು ಗೀತಗೋಪಾಲದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇವೆಲ್ಲ ಸಾಕ್ಷ್ಯಗಳು ಕರ್ತೃತ್ವದ ಆಭಾಸವನ್ನು ಕಳೆಯಲು ಸಾಕು. ಚಿಕ್ಕದೇವರಾಜನು ಸ್ವತಃ ಗ್ರಂಥಕಾರನಾಗಿರಲಿ ಬಿಡಲಿ, ಗ್ರಂಥಕಾರರ ತಂಡವೊಂದನ್ನು ನಿರ್ಮಾಣ ಮಾಡಿದನೆಂಬುದು ಖಂಡಿತ. ಇವನ ಪ್ರೋತ್ಸಾಹದಿಂದಲೇ ತಿರುಮಲಾರ್ಯ, ಸಿಂಗಾರಾರ್ಯ, ಚಿಕ್ಕುಪಾಧ್ಯಾಯ, ಶೃಂಗಾರಮ್ಮ, ಹೊನ್ನಮ್ಮ, ವೇಣುಗೋಪಾಲವರ ಪ್ರಸಾದ, ತಿಮ್ಮಕವಿ, ಮಲ್ಲಿಕಾರ್ಜುನ, ಚಿದಾನಂದ ಕವಿ, ಮಲ್ಲರಸ ಮುಂತಾದ ಕವಿಗಳು ಕನ್ನಡದಲ್ಲಿ ಉದ್ಗ್ರಂಥಗಳನ್ನು ಬರೆದು ಆ ಭಾಷೆಗೆ ಉನ್ನತಿಯನ್ನುಂಟು ಮಾಡಿದರು. ಚಿಕ್ಕದೇವರಾಜ ಭಿನ್ನಪದಲ್ಲಿ
ಯದುಗಿರಿ ನಾರಾಯಣನನ್ನು ಕುರಿತು ಗದ್ಯದಲ್ಲಿ 30 ಬಿನ್ನಪಗಳಿವೆ. ಬಿನ್ನಪದ ರೂಪದಲ್ಲಿ ಶ್ರೀ ವೈಷ್ಣವ ಮತದ ತತ್ವಗಳನ್ನು ವಿವರಿಸಲಾಗಿದೆ. ಏಳ್ರು ಮಲೆವಂತೆ ಕನ್ನಡ ವಾತಿನೋಳು ಮೇಲ್ನುಡಿಗಳಿಂದ ಅಖಿಲ ತತ್ವಾರ್ಥಗಳಂ ಸಂಗತಿಗೊಳಿಸಿ ಎಂದು ಪೀಠಿಕೆಯಲ್ಲಿದೆ. ಇದು ಕೇವಲ ತತ್ವ ಪ್ರತಿಪಾದಕವಾದ ಶಾಸ್ತ್ರ ಗ್ರಂಥವಲ್ಲ, ಶಾಸ್ತ್ರವನ್ನು ಸಾಹಿತ್ಯ ರೂಪಕ್ಕೆ ಇಳಿಸಿದ ಭಕ್ತಿಜ್ಞಾನ ಸಮ್ಮಿಶ್ರವಾದ ಗ್ರಂಥ. ಮತತತ್ವಗಳನ್ನು ತರ್ಕಬದ್ಧವಾಗಿ ಅಚ್ಚುಕಟ್ಟಾಗಿ ನಿರೂಪಿಸುತ್ತಲೇ ಉಚಿತವಾದ ಉಪಮೆಗಳಿಂದಲೂ ಶೈಲಿಯ ಸೊಬಗಿನಿಂದಲೂ ತತ್ವದ ತಿಳಿವು ಸುಲಭವೂ ಮೋಹವೂ ಆಗುವಂತೆ ಮಾಡಲಾಗಿದೆ. ಕನ್ನಡದಲ್ಲಿ ರಾಮಾನುಜ ಮತದ ಮುಖ್ಯ ಪ್ರಮೇಯಗಳನ್ನು ತಿಳಿದುಕೊಳ್ಳಲು ಸ್ಪಷ್ಟವೂ ಸಂಕ್ಷಿಪ್ತವೂ ಆದ ಕೃತಿ ಇದೊಂದೇ. ಪ್ರತಿಯೊಂದು ಬಿನ್ನಪದ ಮೊದಲು ಕೊನೆಗಳಲ್ಲಿ ಭಕ್ತ ನಿದರ್ಶನವಾದ ಸಂಬೋಧನೆ ಪ್ರಾರ್ಥನೆಗಳು ಬಂದಿದ್ದು ತತ್ವ ನಿರೂಪಣೆಗೂ ಭಾವನೆಗೂ ಕಾವು ಕೆಲಮಟ್ಟಿಗೆ ದೊರೆತಿದೆ. ಎನ್ನೊಳಂ ಅಕಾರಣ ಕೊರನಾಬ್ದಿ ಕಲ್ಲೊಳಂ ಕವಿಸಿ ಮನ್ನಿಪುದನನ್ಯ ಜನಸುಲಭ ಶ್ರೀ ಯದುಶೈಲ ವಲ್ಲಭ ಈ ಬಗೆಯ ಉಕ್ತಿಗಳನ್ನು ನೋಡಬೇಕು. ಕನ್ನಡ ಸಾಹಿತ್ಯದಲ್ಲಿ ಅಷ್ಟಕಶತಕಗಳು ಭಕ್ತಿಜ್ಞಾನ ಸಮ್ಮಿಶ್ರವಾಗಿವೆ. ಗದ್ಯದಲ್ಲಿ ವಚನಗಳು ಬಿಡಿಯಾಗಿ ಈ ರೂಪ ತಾಳಿವೆ. ಗೇಯವಾದ ಸುಳಾದಿ ಊಗಾಭೋಗಗಳು ಹೀಗಿವೆ. ಆದರೂ ಚಿಕ್ಕದೇವರಾಜ ಭಿನ್ನಪದ ಅನನ್ಯತೆಗೆ ಬಾಧೆಯಿಲ್ಲ. ಅದರ ಉದಾರ ಗದ್ಯದಲ್ಲಿ ಪ್ರೌಢಿಮೆಯಿದೆ, ಚೊಕ್ಕಟತನವಿದೆ. ಎಲ್ಲರೂ ಮರೆವಂತೆ ಎಂಬ ಉದ್ದೇಶವು ಎಲ್ಲ ಕಡೆಗೆ ಕೈಗೂಡಿಲ್ಲ. ಆದರೆ ವಿವರಣೆಯ ಕಾರ್ಯ ಯಶಸ್ವಿಯಾಗಿದೆ. ಇದರ ಗದ್ಯಕ್ಕೆ ಆಂದೋಲಕವಾದ ಸಹಜ ಲಯವಿದೆ. ಚಿಕ್ಕದೇವರಾಜ ವಂಶಾವಳಿ ಹೆಸರಿನಿಗೆ ಸಮಾನವಾದ ಗದ್ಯ ಗುಣವಿದೆ. ಗೀತಗೋಪಾಲವು 7 ಸಪ್ತಪದಿಗಳಲ್ಲಿ ರಚಿತವಾದ ಭಕ್ತಿಗೀತೆಗಳ ಸಂಗ್ರಹ. ಹರಿಸಂಕೀರ್ತನ ಒಂದೇ ಪರಗತಿ ಗನುಕೂಲಮೆಂದು ನಿರವಿಸಿ ನೆಗಳ್ದೆಂ ತೊಡದಿರೆ ನುಡಿನುಣ್ಣ ನುಂಚ ರಗಳ ಬೆಡಂಗುಂ ಮನ ಓಲ್ದು ಗೀತ ಗೋಪಾಲ ವೆರ್ಸ ವರ್ಧನೆಡು ಒಳಗನ್ನಡ ಗಬ್ಬ ಮನಡೊರಸಿ ಚಿಕ್ಕದೇವರಾಯ ನುಣ್ಣುತ್ತ ವ್ಯತ್ತಂ ಎಂದು ಹೇಳಿದಂತೆ ಒಂದು ಕ್ರಮಬದ್ಧವಾಗಿ ಗೀತಗೋಪಾಲವನ್ನು ರಚಿಸಲಾಗಿದೆ. ಶ್ರೀ ವೈಷ್ಣವ ತತ್ವಕ್ಕೆ ಅನುಸರಿಸಿ ಭಕ್ತಿ ಇದರಲ್ಲಿ ಹೊರಪಟ್ಟಿದೆ. ತತ್ವವನ್ನು ಮುನ್ನೆಲೆಯಲ್ಲಿ ತಂದು ನಿಲ್ಲಿಸಿಲ್ಲ. ಚಿಕ್ಕದೇವರಾಜ ಭಿನ್ನಪದಲ್ಲಿ ತತ್ವ ಮುಖ್ಯವಾಗಿ, ಭಕ್ತಿ ಅದಕ್ಕೆ ಕಾವು ಕೊಡುವ ಗುಣವಾಗಿದ್ದರೆ ಇಲ್ಲಿ ಭಕ್ತಿ ಮುಖ್ಯವಾಗಿ ತತ್ವ ಹಿನ್ನೆಲೆಯಲ್ಲಿ ಶ್ರುತಿ ಕೊಡುತ್ತದೆ. ಹರಿದಾಸರ ಕೀರ್ತನೆಗಳ ಸ್ಥಾಯಿ ಸಂಚಾರಿಗಳು ಬಂದಿದ್ದರೂ ಇಲ್ಲಿಯ ಕೀರ್ತನೆಗಳ ಶೈಲಿ ಶುದ್ಧವಾಗಿದೆ. ತಿಳಿಗನ್ನಡದತ್ತ ಒಲವು ತೋರಿದೆ. ಭಾವ ಸಂಪತ್ತಿ, ಕಲ್ಪನಾ ಸಂಪತ್ತಿ ಗೀತಗೋಪಾಲದಲ್ಲಿ ಅಷ್ಟು ಮಟ್ಟಿಗೆ ಕಾಣದೊರೆಯುವುದಿಲ್ಲವಾದರೂ ಭಕ್ತಿಭಾವವು ನೈಜವೂ ಉತ್ಕಟವೂ ಆಗಿ ತೋರಿದೆ. ಬಡವನೇ ನೀನು ಏನೇನನು ಬಡವನೇ ನೀನು ನಿಂದೆಗೈವರು ಮಿಗೆ ನಿಂದಿಸುತ್ತಿರಲಿ ತನ್ನ ನೆನೆವುದು ಜೀವ ತಲ್ಲಣಿಪುದು ಈ ಮುಂತಾದ ಕೆಲವು ಗೀತಗಳಲ್ಲಿ ಈ ಮಾತಿಗೆ ನಿದರ್ಶನಗಳನ್ನು ನೋಡಬಹುದು. ಗೋಪಾಲಕನಾದ ಕೃಷ್ಣನನ್ನು ಎಬ್ಬಿಸುವ ಮತ್ತು ಅವನ ಲೀಲೆಗಳನ್ನು ವರ್ಣಿಸುವ ಗೀತೆಗಳಲ್ಲಿ ಕೆಲವು ಸೊಗಸಾಗಿವೆ. ಹರಿಕೀರ್ತನೆಗಳ ಭಂಡಾರಕ್ಕೆ ಗೀತಗೋಪಾಲವು ಉನ್ನತವಾದ ಅಲ್ಲದಿದ್ದರೂ ತುಂಬ ಮೆಚ್ಚುವಂಥ ಗೀತನಿಧಿಯನ್ನು ನೀಡಿರುತ್ತದೆ. ಶ್ರೀ ವೈಷ್ಣವ ಸಂಪ್ರದಾಯ ಗೀತೆಗಳಲ್ಲಿಯಂತೂ ಕನ್ನಡದಲ್ಲಿ ಇವೇ ಮೊದಲನೆಯದು. ನೆಕ್ಸ್ಟು ತಿರುಮಲಾರ್ಯ ಬರ್ತಾನೆ. ತಿರುಮಲಾರ್ಯನು ಚಿಕ್ಕದೇವರಾಜನ ಕಾಲದ ಪ್ರಭಾವಶಾಲಿಯಾದ ಮತ್ತು ಸವ್ಯಸಾಚಿಯಾದ ವ್ಯಕ್ತಿ. ಸಂಸ್ಕೃತ ಕನ್ನಡ ಪಂಡಿತನಾಗಿ ಎರಡೂ ಭಾಷೆಗಳಲ್ಲಿ ಅವನು ಗ್ರಂಥ ರಚಿಸಿದನು. ಮಂತ್ರಿಯಾಗಿ ಮೈಸೂರು ರಾಜ್ಯದ ಏಳಿಗೆ ಮಾಡಿದನು. ಕನ್ನಡದಲ್ಲಿ ಮೇಲೆ ವಿಮರ್ಶಿಸಿದ 2 ಕೃತಿಗಳಲ್ಲದೆ ಅಪ್ರತಿಮ ವೀರಚರಿತ, ಚಿಕ್ಕದೇವರಾಜ ವಿಜಯ, ಚಿಕ್ಕದೇವರಾಯ ವಂಶಾವಳಿ, ಚಿಕ್ಕದೇವರಾಯ ಶತಕ ಇವನ್ನು ಬರೆದಿದ್ದಾನೆ. ಕೊನೆಯದು ದೊರೆತಿಲ್ಲ. ಎಲ್ಲ ಗ್ರಂಥಗಳಲ್ಲಿ ಅವನ ಮನಸ್ಸು ಚಿಕ್ಕದೇವರಾಯಮಯವಾಗಿದೆ ಎಂಬುದನ್ನು ಅವನ ಕಾವ್ಯಗಳಿಗೆ ಅವನ ದೊರೆಯ ಚರಿತೆಯೇ ವಸ್ತು, ದೊರೆಯೇ ನಾಯಕನೆಂಬುದನ್ನು ಕಾಣಬಹುದು. ಅಪ್ರತಿಮ ವೀರಚರಿತ ಎಂದು ಕುವಲಯಾನಂದವನ್ನು ಮುಖ್ಯವಾಗಿ ಅನುಸರಿಸಿ ಬರೆದ ಅರ್ವಾಚಿನ ಅಲಂಕಾರ ಗ್ರಂಥ. ಅಪ್ರತಿಮ ವೀರಚರಿತ ಎಂಬ ಅಪ್ರತಿಮವಾದ ಹೆಸರು ಯಾಕೆಂದರೆ ಅದರಲ್ಲಿಯ ಲಕ್ಷ ಪದ್ಯಗಳೆಲ್ಲ ಅಪ್ರತಿಮ ವೀರನೆಂಬ ಬಿರುದುಳ್ಳ ಚಿಕ್ಕದೇವರಾಯನ ಚರಿತೆಯನ್ನು ತಿಳಿಸುತ್ತವೆ, ಗುಣಗಳನ್ನು ಹೊಗಳುತ್ತವೆ. ಲಕ್ಷ ಪದ್ಯಗಳಲ್ಲಿಯೇ ಈ ಏಕವಿಷಯತೆ, ಅವುಗಳ ಚಾರಿತ್ರಿಕ ವಿವರಗಳ ಮಹತ್ವ, ಈ ದೃಷ್ಟಿಯಿಂದಲೇ ಈ ಗ್ರಂಥ ವೈಶಿಷ್ಟ್ಯ ಪಡೆದಿದೆ. ಅಲಂಕಾರ ಶಾಸ್ತ್ರ ದೃಷ್ಟಿಯಿಂದ ಮಮ್ಮಟ ವಾಮನ, ಕುವಲಯಾನಂದಕಾರ ಇವರ ಅನುಸರಣೆ ಇಲ್ಲಿ ಕಾಣುತ್ತದೆ. ಲಕ್ಷ ಪದ್ಯಗಳಲ್ಲಿಯ ವಿಷಯೈಕ್ಯದ ನಿರ್ಬಂಧದ ಮೂಲಕ ಕೆಲವು ಸಲ ಸಮರ್ಪಕವೂ ಸ್ಪಷ್ಟವೂ ಆಗಿರುವುದಿಲ್ಲ, ಅಭ್ಯಾಸಿಗಳಿಗೆ ಸುಕರವೂ ಆಗಿಲ್ಲ. ಆದರೆ ಇತಿಹಾಸ ಕಾವ್ಯದ ಮೇಲ್ಮೆ ಮಾತ್ರ ಅವುಗಳಲ್ಲಿ ಎದ್ದು ಕಾಣುತ್ತದೆ. ಚಿಕ್ಕದೇವರಾಜ ವಿಜಯವು ಪ್ರೌಢವಾದ ಚಂಪುಕಾವ್ಯ. ಈ ಯುಗದಲ್ಲಿ ಅಪರೂಪವಾದ ಚಂಪುಕಾವ್ಯವು ಮತ್ತೆ ಇಲ್ಲಿ ತಲೆ ಎತ್ತಿದೆ. ಸಕ್ಕದ ಗನ್ನಡ
ಲೊ ಎರಡಕ್ಕಳದೊಳೆಕ್ಕ ಸರಂಗೊಳ್ಳುವು ಧ್ವಜಗಬ್ಬಂ ಎಂಬಲ್ಲಿ ಹೇಳಿದಂತೆ ಈ ಓಜೆಗಬ್ಬವು ಎಡೆಯೋಳ್ ತಕ್ಕ ತಕ್ಕ ಬಣ್ಣಿಗೆ ಭವನಿಂ ಸೊಗಸನ್ನು ಪಡೆದಿದೆ. ವಿಷಯ ಕವಿಗೆ ಪ್ರಿಯವಾದದ್ದು, ಚರಿತ್ರೆ ವರ್ಣನೆಗಳಿಂದ ಪ್ರಚುರವಾದದ್ದು. ಪುನರ್ಜೀವನ ಹೊಂದಿದ ಚಂಪು ಶೈಲಿಯ ಬಿಗುವಿಗೂ ಕನ್ನಡ ಸಂಸ್ಕೃತಿಗಳ ಸೇರುವೆಗೆ ಮಿದುವಿಗೂ ಈ ಕೃತಿಯನ್ನು ನೋಡಬೇಕು. ಚಿಕ್ಕದೇವರಾಯ ವಂಶಾವಳಿ ತಿರುಮಲಾರನ ಗುಣಸರ್ವಸ್ವವನ್ನು ಮೆರೆಯುವ ಗದ್ಯಗ್ರಂಥ. ಇದರಲ್ಲಿ ರಾಜನೊಬ್ಬನಿಂದ ಮೊದಲಾಗಿ ಚಿಕ್ಕದೇವರಾಜನವರೆಗೆ ಮೈಸೂರು ರಾಜವಂಶದ ಪ್ರಸಿದ್ಧ ರಾಜರ ಚರಿತ್ರೆ ಇದೆ. ಚಿಕ್ಕದೇವರಾಯನ ವಿಜಯಯಾತ್ರೆಯನ್ನು ವರ್ಣಿಸುತ್ತಲೇ ಅಪೂರ್ವ ವಾಕ್ಯದಲ್ಲಿ ದೊರೆತ ಮಾತೃಕೆ ಮುಗಿಯುತ್ತದೆ. ಗ್ರಂಥವಿನ್ನೂ ಮುಂದೆ ಸಾಗಿರಬೇಕು. ಇದರಲ್ಲಿ ವಂಶಾವಳಿಯ ಚರಿತ್ರೆ ಇದೆ ಎಂದರೂ ಚಾರಿತ್ರಿಕ ಅಂಶಗಳಿವೆ ಎನ್ನುವುದು ಹೆಚ್ಚು ಯುಕ್ತ. ಯಾಕೆಂದರೆ ಚರಿತ್ರೆಯಲ್ಲಿ ಕಲ್ಪನಾಂಶಗಳನ್ನು ಬೆರೆಸಿ ತೋರಿದಲ್ಲಿ ವರ್ಣನಾ ಸಂದರ್ಭವನ್ನು ಕಲ್ಪಿಸಿಕೊಂಡು ಪ್ರೌಢವಾದ ಗದ್ಯ ಕಾವ್ಯವನ್ನು ರಚಿಸುವುದೇ ಇದರ ಗಮ್ಯವಾಗಿತ್ತು. ರಾಜನಿಂದ ಹಿಂದಿನ ಚರಿತ್ರೆ ಹೆಚ್ಚಾಗಿ ಕವಿಗೆ ಕೇಳಿಕೆಯಾದ ಕಾರಣ ಅವನ ಕಲ್ಪನಾ ಶಕ್ತಿ ಹೆಚ್ಚು ಕೆಲಸ ಮಾಡಿದಂತಿದೆ. ದೊಡ್ಡ ದೇವರಾಜ ಚಿಕ್ಕದೇವರಾಜ ತತ್ಕಾಲೀನ ಚರಿತ್ರೆ ಮಾತ್ರ ಅವನಿಗೆ ತೀರಾ ಪರಿಚಿತವಾದದ್ದು. ಅದರ ನಿರೂಪಣೆಯಲ್ಲಿ ಅವನು ಚಾರಿತ್ರಿಕ ಸತ್ಯಕ್ಕೆ ಬಹುಶಃ ಎರವಾಗಿಲ್ಲ. ಅಂದಿನ ಘಟನೆಗಳ ಮತ್ತು ವಿವರಗಳ ಜ್ಞಾನ ಅವನ್ನೆಲ್ಲ ಗ್ರಂಥಗಳಲ್ಲಿ ನಿಚ್ಚಳವಾಗಿದೆ. ಚಿಕ್ಕದೇವರಾಯನ ವಂಶಾವಳಿಯ ಸಮಗ್ರ ಗ್ರಂಥದಲ್ಲಿ ಹೀಗೆ ಇರಬೇಕು. ಅಪೂರ್ಣ ಮಾತೃಕೆಯಲ್ಲಿ ಬಂದಿರುವ ದೊಡ್ಡ ದೇವರಾಜನ ಚರಿತ್ರೆ ಮಾತ್ರ ಬಹುಭಾಗವನ್ನು ಆಕ್ರಮಿಸಿಯೂ ಚರಿತ್ರೆಯಾಗಿಲ್ಲ, ವರ್ಣನೆಯ ಅತಿರೇಕವಾಗಿದೆ. ಚರಿತ್ರೆ, ಮತತತ್ವ, ಕಾವ್ಯ ಇವುಗಳ ಮುಪ್ಪರಿಯೇ ಚಿಕ್ಕದೇವರಾಯ ವಂಶಾವಳಿ ಎಂದು ಹೇಳುವುದಕ್ಕೆ ಈ ಭಾಗವು ಬಲವಾದ ಪ್ರಮಾಣವಾಗಿದೆ. ಈ ಹೇಳಿಕೆಯಲ್ಲಿ ಸತ್ಯವಿದೆ. ಆದರೆ ಚರಿತ್ರೆ, ಮತತತ್ವ, ಕಾವ್ಯ ಇವುಗಳನ್ನು ಸಮವಾಗಿ ಹೊಂದಿಕೊಂಡು ಏಕಜೀವವಾಗಿ ಕೃತಿ ಎಂದರ್ಥದಲ್ಲಿ ಇದು ಮುಪ್ಪರಿಯಲ್ಲ. ಮೂರು ಬೇರೆ ಹುರಿಗಳು ವಿಷಯ ಪ್ರಮಾಣದಲ್ಲಿ ಕೂಡಿರುವ ಸಂದರ್ಭವೇ ಹೆಚ್ಚು. ರಾಜನೊಪ್ಪನ ಚರಿತ್ರೆಯಲ್ಲಿ ಕಲ್ಪನಾಂಶ ಬೆರೆತಿದ್ದರೂ ವರ್ಣನೆಗಳಲ್ಲಿ ಅತಿಶಯೋಕ್ತಿ ಇದ್ದರೂ ಚಾರಿತ್ರಿಕ ಕಾವ್ಯದ ಗತಕಾಲ ದೃಷ್ಟಿ ನಿರೂಪಣೆಯ ಸ್ವಾರಸ್ಯ ಇವೆ. ಮುಂದೆ ಹೋದಂತೆ ಪ್ರಮಾಣಜ್ಞಾನ ಕಡಿಮೆಯಾಗುತ್ತಾ ಹೊರಟಿದೆ. ಕಂಠೀರವ ನರಸರಾಜನ ಚರಿತ್ರೆಗೆ ದೊರೆಯಬೇಕಾದ ಪ್ರಾಮುಖ್ಯ ವಿಸ್ತಾರ ದೊರೆತಿಲ್ಲ. ದೊಡ್ಡ ದೇವರಾಜನ ಚರಿತವಂತೂ ಅತ್ಯುಕ್ತಿಗಳ ಮಾಲಿಕೆಯಾಗಿದ್ದು ತರತರದ ವರ್ಣನೆಗಳಿಂದ ನಿಮಿತ್ತ ಮಾತ್ರವಾಗಿದೆ. ಇಲ್ಲಿ ಕವಿ ಪ್ರಮಾಣ ಜ್ಞಾನವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾನೆ. ಇದಕ್ಕೆ ಮತಿಯ ಆವೇಶ, ವರ್ಣನೆಯ ಉತ್ಸಾಹಗಳು ಕಾರಣಗಳಾಗಿವೆ. ಒಟ್ಟಿನಲ್ಲಿ ಕೃತಿಬಂಧದಲ್ಲಿ ಏಕತಾನತೆ ಇಲ್ಲ. ಪೂರ್ಣ ಗ್ರಂಥ ಹೇಗಿದೆಯೋ ಗೊತ್ತಿಲ್ಲ. ಮೈಸೂರು ರಾಜರನ್ನು ಆದರ್ಶ ನೃಪರೆಂದು ಚಿತ್ರಿಸುವ ಹೇತು ಸಫಲವಾಗಿದೆ. ಆದರೆ ಚಾರಿತ್ರಿಕ ಕಾವ್ಯವೆಷ್ಟು ಕಾಲ್ಪನಿಕವಾದರೂ ಇಷ್ಟು ಮಟ್ಟಿನ ಅತಿಶಯೋಕ್ತಿ ಇದರಲ್ಲಿ ಹೊಂದಿಕೊಳ್ಳಲಾರದು. ಚಿಕ್ಕದೇವರಾಯ ವಂಶಾವಳಿಯ ಮುಖ್ಯ ಗುಣ ಅದರ ಗದ್ಯ ಶೈಲಿಯಲ್ಲಿ ಮತ್ತು ಬಿಡಿಯಾದ ವರ್ಣನೆ ಹಾಗೂ ಸಾದೃಶ್ಯ ಮಾಲಿಕೆಗಳಲ್ಲಿದೆ. ತಿರುಮಲಾರನು ಮೇಲಾದ ಕವಿ ಮತ್ತು ಶೈಲಿಕಾರನೆಂಬುದು ದಿಟ. ಅವನ ವರ್ಣನೆಗಳಲ್ಲಿ ಅಕೃತವಾದ ಉತ್ಸಾಹಿತವಾದ ವಿಸ್ತಾರ ವೈಭವವಿದೆ. ವಿವರದಲ್ಲಿಯೂ ನೂತನವಾದ ಕಣ್ಣಿಂದ ನೋಡುವ ಕಲ್ಪನೆಯ ಚಿರ ಯೌವನವಿದೆ. ಉಚಿತವಾಗಿ ವಿಧವಾಗಿ ಮಾತು ಹೆಣೆದು ಮುಂದುವರಿಯುವ ಅಣುನ ವಾಣಿಯಿದೆ. ವಿಶೇಷವಾಗಿ ಭಕ್ತಿರಸದಲ್ಲಿ ಕವಿ ತಲ್ಲೀನನಾಗಿ ತನ್ನ ಶಕ್ತಿಯನ್ನೆಲ್ಲ ಸೂರೆ ಮಾಡಿರುವನು. ಆದರೆ ತಿರುಮಲಾರನ ಉತ್ಪ್ರೇಕ್ಷೆ ತನ್ನ ನಾವೀನ್ಯ ಹಠದಿಂದ ಹೊರಟು ಕೃತಿಮಯವಾಗಿಯೂ ಶುಷ್ಕವಾಗಿಯೂ ಸಾಧಾರಣವಾಗಿಯೂ ತೋರಿದುಂಟು. ತಿರುಮಲಾರನಲ್ಲಿ ನಾವೀನ್ಯ ನೈಪುಣ್ಯ ತೊರೆದಿರಲಿ. ಅವನ ಗದ್ಯಶಕ್ತಿಯೇ ಅವನ ಹೆಚ್ಚಿನ ಕಾವ್ಯಶಕ್ತಿಯ ನಿತ್ಯ ನಿದರ್ಶನವೆಂದು ಅವನ ಚಿಕ್ಕದೇವರಾಯ ವಂಶಾವಳಿ ಕನ್ನಡ ರಸಿಕರ ವಂಶಾವಳಿಗೆ ಸಾರುತ್ತಿದೆ. ತಿರುಮಲಾರನ ಶೈಲಿಯೇ ಅವನ ಜೀವಾಳ, ರೀತಿಯೇ ಅವನ ಕಾವ್ಯಕ್ಕೆ ಆತ್ಮ. ಸಂಸ್ಕೃತ ಹಾಗೂ ಕನ್ನಡ ಕಾವ್ಯಶೈಲಿಗಳ ಒಳದಿರುಳನ್ನು ಹೀರಿ ಪುಷ್ಟವಾಗಿಯೂ ಹೊಸ ನಡೆಯ ಬೆಡಗುಳ್ಳದು ಅವನ ಗದ್ಯ. ಯಾವ ತಡೆಯೂ ಇಲ್ಲದೆ ತಿಳಿಯಾದ ಅಚ್ಚುಕಟ್ಟಾಗಿ ತುಂಬಿ ಹರಿಯುವುದೇ ಅದರ ಲಕ್ಷಣ. ಆಂಡಯ್ಯನ ಅಚ್ಚಗನ್ನಡಕ್ಕೆ ಒಲಿದರೂ ಸಂಸ್ಕೃತದ ಸವಿಯನ್ನು ಬಿಡದೆ ಹೊಸ ಒಂದು ಓರಣವನ್ನು ಅವನ ಶೈಲಿ ತೋರಿದೆ. ಸಮತೂಕ ಹಾಗೂ ಲಾಲಿತ್ಯ ಇವುಗಳ ಸರಿಬೆರಕಿ ಅಡಿಗಡಿಗೆ ಸಹಜವಾಗಿಯೇ ಸ್ಫುರಣದಿಂದ ಹೊರಹೊಕ್ಕಿದೆ. ತಿರುಮಲಾರನದು ನಿಜವಾಗಿಯೂ ತಲೆದೂಗಿಸುವ ಶೈಲಿ. ಮುಸುಕಿದ ಮುಗಿಲ್ನೊಡೆದು ಮೇಯ್ದೋರುವ ಪೆರೆಯಂತೆಯೂ ಮಂಜಂ ಕಳೆದು ತೊಳಗುವ ನಸರೆಂತೆಯೂ ಈ ಮೊದಲಾದ ಉದ್ದ ಹೋಲಿಕೆ ಇರಲಿ. ಒಡಲೊಡೆರಂ ಫಾಸಿನೋಳ್ ತೆಳಂ ಮೊದಲಾದ ತುಂಡು ಹೋಲಿಕೆ ಇರಲಿ. ಆ ತಲೆದೂಗಿಸುವ ಸಮತೂಕವೂ ತೋರಿದೆ. ಚಿಕ್ಕದೇವರಾಯ ವಂಶಾವಳಿ ಚಾರಿತ್ರಿಕ ಕಾವ್ಯದೃಷ್ಟಿಯಿಂದ ಏಕಾಗ್ರವಾಗಿಲ್ಲ, ಗುಣದೋಷ ಮಿಶ್ರವಾಗಿದೆ. ಆದರೆ ಅದರ ಗದ್ಯ ಶೈಲಿಯಲ್ಲಿ ಮತ್ತು ಕಲ್ಪಕತೆಯಲ್ಲಿ ಅಸಾಧಾರಣ ಗುಣವಿದೆ. ವಿರಳವಾದ ಕನ್ನಡ ಗದ್ಯ ಗ್ರಂಥಗಳಲ್ಲಿ ಅದಕ್ಕೆ ಮೇಲಾದ ಎಡೆಯಿದೆ. ಎನಿತಂದ ಮಾಗಿ ಮೇಲ್ಪೊಡೆದ ಸಬುದಂಗಳ್ ಸೆರವೆಂ ಸರಳಮುಂ ಕರಮೆಸೆವ ಪುರುಳ ಪೋಣಿಗೆಯಂ ಸರಸಮುಮೆನಿಸಿ ತನಿಸುದೆಯೇ ಸೋಣೆಯಂತೆ
ಇಣಿದಂ ಕಿವಿಗಳಿಗೆ ಕರೆಗುಮಿ ತಿರುಮಲಾರ್ಯರ ಬಾಯ್ದೆರೆಯ ಸರಸ್ವತಿಯ ಸೈಪು ಒಡೆದ ಸಾಹಿತ್ಯ ಸೌಂದರ್ಯಂ ಎಂಬ ಸಿಂಗರಾರ್ಯ ಸ್ತುತಿ ಯಥಾರ್ಥವಾಗಿದೆ. ಆದರೆ ವ್ಯಂಗ್ಯ ಪ್ರಧಾನವಾಗಿ ಕನ್ನಡದಲ್ಲಿ ಕಾವ್ಯ ಬರೆಯಲು ಈತನು ಮೊದಲು ಮಾಡಿದನೆಂದಾಗಲಿ, ಸಂಸ್ಕೃತದಲ್ಲಿ ಕಾದಂಬರಿಯಂತೆ ಚಿಕ್ಕದೇವರಾಯ ವಂಶಾವಳಿ, ಕನ್ನಡದಲ್ಲಿ ಉತ್ತಮ ಗದ್ಯಗ್ರಂಥ ಎಂದಾಗಲಿ ಕೆಲವರು ಮಾಡಿದ ಪ್ರಶಂಸೆ ನಮಗೆ ಸಮ್ಮತವಿಲ್ಲ. ತಿರುಮಲಾರ್ಯನಂತೆ ಚಿಕ್ಕದೇವರಾಯನಿಗೆ ಮಂತ್ರಿಯೂ ಪಂಡಿತನೂ ಆದ ಇನ್ನೊಬ್ಬ ಗ್ರಂಥಕಾರ ಚಿಕ್ಕುಪಾಧ್ಯಾಯನು. ಗ್ರಂಥಗಳ ಗಾತ್ರ ಮತ್ತು ಸಂಖ್ಯೆಯಲ್ಲಿ ತಿರುಮಲಾರ್ಯನನ್ನು ಇವನು ಮೀರಿದನು. ಸುಮಾರು 30ರ ಮೇಲೆ ಇವನು ಗ್ರಂಥ ಬರೆದಿದ್ದಾನೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಇಷ್ಟು ಗ್ರಂಥಗಳನ್ನು ಬರೆದ ಬೇರೊಬ್ಬರು ಈವರೆಗೆ ಹುಟ್ಟಿರಲಿಲ್ಲ. ಎಲ್ಲವೂ ಗ್ರಂಥವೆಂಬ ಪದವಿಗೆ ಯೋಗ್ಯವೆಂದಲ್ಲ, ಯೋಗ್ಯವಾಗಿದ್ದುದು ಸಹ ತಕ್ಕಮಟ್ಟಿಗೆ ಗುಣವುಳ್ಳದ್ದು. ಸಾಮಾನ್ಯವಾಗಿ ತನ್ನ ಕೃತಿಗಳಲ್ಲಿ ಅವನು ಶ್ರೀ ವೈಷ್ಣವ ಮತದ ತತ್ವ, ಸಂಪ್ರದಾಯ, ಚರಿತ್ರೆ ಎಲ್ಲವನ್ನೂ ನಿರೂಪಿಸಿ ರಾಮಾನುಜ ಮತಕೋಶವೊಂದನ್ನು ರಚಿಸಿದಂತೆ ಮಾಡಿದ್ದಾನೆ. ಅವನ ಗ್ರಂಥಗಳಲ್ಲಿ ಕಮಲಾಚಲ ಮಹಾತ್ಮ್ಯ, ಹಸ್ತಗಿರಿಯ ಮಹಾತ್ಮ್ಯ, ರುಕ್ಮಾಂಗದ ಚರಿತೆ, ವಿಷ್ಣು ಪುರಾಣ, ದಿವ್ಯಸೂರಿ ಚರಿತೆ, ಸಾತ್ವಿಕ ಬ್ರಹ್ಮ ವಿದ್ಯಾವಿಲಾಸ, ಅರ್ಧಪಂಚಕ ಎಂಬ ಚಂಪು ಗ್ರಂಥಗಳ ಗುಂಪು, ವೆಂಕಟಗಿರಿ ಮಹಾತ್ಮ್ಯ, ಶ್ರೀರಂಗ ಮಹಾತ್ಮ್ಯ, ಯದುಗಿರಿ ಮಹಾತ್ಮ್ಯ ಮುಂತಾದ ಗದ್ಯ ಗ್ರಂಥಗಳ ಗುಂಪು, ಪಶ್ಚಿಮ ರಂಗ ಮಹಾತ್ಮ್ಯ, ಶೃಂಗಾರ ಶತಕ, ರಂಗಧಾಮ ಸ್ತುತಿ ಮುಂತಾದ ಸಾಹಿತ್ಯ ಗ್ರಂಥಗಳ ಗುಂಪು, ಹೀಗೆ 4-5 ವಿಭಾಗಗಳಾಗುತ್ತವೆ. ಅವನು ಶೃಂಗಾರದ ಹಾಡುಗಳನ್ನು ಬರೆದಿದ್ದಾನೆ, ಆದರೆ ಅವುಗಳಲ್ಲಿ ಚಿಕ್ಕದೇವರಾಯನ ಸ್ತುತಿ ಇದೆ. ವಸ್ತುಕ ವರ್ಣಕದ ಪದ್ಧತಿಗಳನ್ನೆಲ್ಲ ಬಳಸಿದ್ದಾನೆ. ದೊರೆತ ಗ್ರಂಥಗಳಲ್ಲಿ ಷಟ್ಪದಿಗೆ ಮಾತ್ರ ಉದಾಹರಣೆಗಳಿಲ್ಲ. ಇವನ ಕೆಲವು ಚಂಪು ಗ್ರಂಥಗಳು ತುಂಬ ದೊಡ್ಡವಾಗಿವೆ. ಅವುಗಳಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲಾದ ದಿವ್ಯಸೂರಿ ಚರಿತೆಯಲ್ಲಿ 12 ಆಳ್ವಾರುಗಳ ಚರಿತ್ರೆ ಬಂದಿದೆ. ರಾಮಾನುಜಾಚಾರ್ಯ ಚರಿತ್ರೆಯು ಅದರಲ್ಲಿ ಸೇರಿದೆ. ಚಂಪು ಕಾವ್ಯಕ್ಕೆ ಈ ವಿಷಯ ಹೊಸದು. ಸಾತ್ವಿಕ ಬ್ರಹ್ಮವಿದ್ಯಾ ವಿಲಾಸದಲ್ಲಿ ವಿಶಿಷ್ಟಾದ್ವೈತ ಮತವನ್ನು ಸಪ್ರಮಾಣವಾಗಿ ಪ್ರತಿಪಾದಿಸಲಾಗಿದೆ. ಮತತತ್ವವನ್ನು ಚಂಪುವಿನ ರೂಪದಲ್ಲಿ ಹಿಂದೆ ಜೈನ ಕವಿಗಳು ನಿರೂಪಿಸಿದ್ದರೂ ಶ್ರೀ ವೈಷ್ಣವ ಮತದ ವಿಷಯದಲ್ಲಿ ಅಂಥ ಪ್ರಯತ್ನ ಇವನ ಚಂಪು ಕೃತಿಗಳಲ್ಲಿ ಪ್ರೌಢ ಮತ್ತು ಸಂಸ್ಕೃತ ಪ್ರಚುರವಾದ ಶೈಲಿ ಇದ್ದರೆ, ಸಾಂಗತ್ಯ ಕೃತಿಗಳಲ್ಲಿ ತಿಳಿಗನ್ನಡವಿದೆ. ಇವನ ಪಾಂಡಿತ್ಯ ಮತ್ತು ಕವಿತಾ ರಚನೆಯ ಶಕ್ತಿ ನಿರ್ವಿವಾದವಾದರೂ ಕವಿತ್ವದ ಮಟ್ಟ ಉನ್ನತವಾದ್ದಲ್ಲ. ತಿರುಮಲಾರ್ಯನ ತಮ್ಮನಾದ ಸಿಂಗರಾರ್ಯನು ಕನ್ನಡಕ್ಕೆ ಮೊದಲನೆಯದಾಗಿ ಉಪಲಬ್ಧವಾದ ಮಿತ್ರಾವಿಂದ ಗೋವಿಂದ ನಾಟಕವನ್ನು ಬರೆದಿದ್ದಾನೆ. ಅದು ರತ್ನಾವಳಿ ನಾಟಕದ ಭಾಷಾಂತರವಾದರೂ ಹಾಗೆಂದು ಒಪ್ಪಿಕೊಂಡಿಲ್ಲ. ಇವನು ಮೂಲದಲ್ಲಿಯ ಪಾತ್ರವರ್ಗದ ಹೆಸರುಗಳನ್ನು ಬದಲಿಸಿಕೊಂಡಿದ್ದಾನೆ. ಕೃಷ್ಣನನ್ನು ನಾಯಕನೆಂದು ಇಟ್ಟುಕೊಂಡಿದ್ದಾನೆ. ಹೆಚ್ಚಿನ ವ್ಯತ್ಯಾಸಗಳನ್ನು ಇಲ್ಲದೆ ಮೂಲವನ್ನು ಬಿಟ್ಟುಬಿಡದೆ ಕನ್ನಡಿಸಿದ್ದರೂ ಇದು ಸ್ವತಂತ್ರ ಕೃತಿ ಎಂದು ತೋರುವಂತೆ ಮಾಡಿದ್ದು ಕೃತಿಚೌರ್ಯದ ಮಾದರಿಯೇ ಸರಿ. ಕಥಾನಕದಲ್ಲಿ ಮಾಡಿಕೊಂಡ ಒಂದೆರಡು ವ್ಯತ್ಯಾಸಗಳಿಂದ ಭಾಷಾಂತರಕ್ಕೆ ಕಳೆ ಬರುವ ಬದಲು ಕಳಂಕವೇ ತಟ್ಟಿದೆ. ವಿಶೇಷ ಪ್ರಯೋಜನವೇನೂ ಆಗಿಲ್ಲ. ನಾಯಕನಾದ ವಾಸುದೇವನ ಪಾತ್ರಕಲ್ಪನೆ ಸುಸಂಗತವಾಗಿಲ್ಲ. ಒಮ್ಮೆ ಸಾಮಾನ್ಯ ಮನುಷ್ಯ, ಒಮ್ಮೆ ವಿಷ್ಣುವಿನ ಅವತಾರ ಎನ್ನುವಂತೆ ಅವನು ಅಸಂಗತನಾಗಿ ತೋರುತ್ತಾನೆ. ಮೂಲಕ್ಕೆ ಅನುಸರಿಸಿ ಶೃಂಗಾರ ನಾಯಕನಾದರೆ ಕವಿಯ ವ್ಯತ್ಯಾಸಕ್ಕನುಸರಿಸಿ ಪುರುಷೋತ್ತಮನಾಗುತ್ತಾನೆ. ಎರಡೂ ಹೊಂದಿಕೆಯಾಗಿಲ್ಲ. ಭಾಷಾಂತರ ದೃಷ್ಟಿಯಿಂದ ತಿರುಮಲಾರ್ಯನ ವರ್ಚಸ್ಸುಳ್ಳ ತಿಳಿಯಾದ ಹಳೆಗನ್ನಡದ ಶೈಲಿ ಇದೆ. ಮೂಲವನ್ನು ಕನ್ನಡಿಸುವಲ್ಲಿ ಕೆಲವು ಕಡೆ ದೋಷಗಳಾಗಿವೆ. ಕ್ವಚಿತ್ತಾಗಿ ಮೂಲಕ್ಕಿಂತ ಹೆಚ್ಚಿನ ಸೊಗಸು ಬಂದಿದೆ. ನಾಟಕವು ತೀರ ಸಾಮಾನ್ಯವಾದರೂ ಇದರ ಗುಣಭಾಗವೆಲ್ಲ ಭಾಷಾ ಶೈಲಿಯಲ್ಲಿದೆ ಎಂದು ನಮಗೆ ತೋರುತ್ತದೆ. ನೆಕ್ಸ್ಟು ಹೊನ್ನಮ್ಮ ಅವರು ಬರ್ತಾರೆ. ಅಂದರೆ ಸಂಚೆ ಹೊನ್ನಮ್ಮ ಅಂತ ಹೇಳ್ತಾರಲ್ಲ ಅವರು ಬರ್ತಾರೆ. ಹೊನ್ನಮ್ಮ ಸಿಂಗರಾರ್ಯನು ತನ್ನ ನಾಟಕದಲ್ಲಿ ಗುಣಾತಿಶಯವನ್ನು ತೋರದಿದ್ದರೂ ತನ್ನ ಶಿಷ್ಯೆಯಾದ ಹೊನ್ನಮ್ಮನಿಗೆ ಯೋಗ್ಯ ಸಂಸ್ಕಾರ ಕೊಟ್ಟು ಅವಳಿಂದ ಅಪರೂಪದ ಕೃತಿ ಬರೆಯಿಸಿದನು. ಅರಸಿಯ ಉಳಿಗದಲ್ಲಿದ್ದು ಬುದ್ಧಿಯಿದ್ದರೂ ವಿದ್ಯೆಯಿಲ್ಲದ ಹೆಂಗಸು. ಚನ್ನಿಗ ಚಿಕ್ಕದೇವರಾಯನ ಸಂಚಿ ಹೊನ್ನಮ್ಮ ನಾಗಿ ರಾಯನ ಪ್ರೇರಣೆಯಿಂದ ಸಿಂಗರಾರ್ಯನಲ್ಲಿ ವ್ಯಾಸಂಗ ಮಾಡಿ ಹದಿಬದಿಯ ಧರ್ಮವೆಂಬ ನೀತಿ ಕಾವ್ಯ ಬರೆದದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸೋಜಿಗದ ಸಂಗತಿಯೇ ಸರಿ. ನಮ್ಮ ನಾಡಿನಲ್ಲಿ ಹೆಂಗಳೆಯರು, ಕವಿಯತ್ರಿಯರು, ಲೇಖಕಿಯರು ಹೆಚ್ಚಾಗಿ ಹಿಂದೆ ಆಗದಿರಲು ಅವರಲ್ಲಿ ಪ್ರತಿಭೆ, ಮೇಧಾಶಕ್ತಿಗಳು ಇರಲಿಲ್ಲವೆಂಬುದಲ್ಲ, ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಸೌಕರ್ಯಗಳು ದೊರೆಯಲಿಲ್ಲವೆಂಬುದು ಮುಖ್ಯ ಕಾರಣ. ಹೊನ್ನಮ್ಮ ಚಿಕ್ಕದೇವರಾಯನ ಕೃಪಾರಸದಿಂದ ಕರ್ಬೊಣ್ಣು ಚಂಬೊಣ್ಣಾದಂತೆ ಆಗಿ ಬೆಲೆಯುಳ್ಳ ಕೃತಿಯೊಂದನ್ನು ರಚಿಸಿದ ಕತೆ ಹೆಂಗಳೆಯರ ವಿಕಾಸಕ್ಕೆ ಅಣು ಮಾಡಿಕೊಟ್ಟರೆ ಏನು ಸಾಧ್ಯ ಎಂಬುದಕ್ಕೆ ನಿದರ್ಶನವಾಗಿದೆ. ಆದರೆ ಹೊನ್ನಮ್ಮನ ಚರಿತ್ರೆ ತಿಳಿಯಬೇಕಾದಷ್ಟು ತಿಳಿದಿಲ್ಲ. ಹದಿಬದಿಯ ಧರ್ಮವನ್ನು ಬರೆಯಲು ವ್ಯಾಸಂಗ ಬಲದಿಂದ ಅವಳು ಅರ್ಹತೆ ಪಡೆದಳು, ಅಂಥ ಜೀವನವನ್ನು ನಡೆಸಿದಳು ಎಂಬುದು ಸ್ಪಷ್ಟವಾಗಿಲ್ಲ. ಚಿಕ್ಕದೇವರಾಯನ ಅಂತಃಪುರದಲ್ಲಿ ಬಹುಶಃ ಬಂಗಾರದವಳಾಗಿ ಅವಳು ಸ್ಥಾನ ಪಡೆದಿದ್ದಳೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಇದು ನಿಜವಾಗಿದ್ದರೆ ಸ್ವಾನುಭವದೆಂಬಂತೆ ಅವಳು ಹದಿಬದಿಯ ಧರ್ಮವನ್ನು ವಿವರವಾಗಿ ಬಣ್ಣಿಸಿರುವುದು ಸಾಹಿತ್ಯ ಪ್ರಾಂತದಲ್ಲಿ ಒಂದು ಗೂಢವಾಗಿ ತೋರುತ್ತದೆ. ಅದರಿಂದ ಹೊನ್ನಮ್ಮನೆ ಈ ಕೃತಿಯನ್ನು ರಚಿಸಿದಳೇ ಅಥವಾ ಬೇರೊಬ್ಬ ಕವಿ ಇದನ್ನು ಬರೆದು
ಅವಳ ಮೇಲೆ ಕರ್ತೃತ್ವದ ಆರೋಪ ಮಾಡಿರುವನೇ ಎಂಬ ಸಂಶಯಕ್ಕೆ ಆಸ್ಪದ ಉಂಟಾಗಿದೆ. ಅವಳ ಗುರುವಾದ ಶೃಂಗಾರಾರ್ಯನೇ ಇದನ್ನು ಬರೆದಿರಬಹುದೆಂಬ ಅನುಮಾನಕ್ಕೂ ಎಡೆಯಿದೆ. ಹದಿಬದಿಯ ಧರ್ಮ ಎಂಬ ವಿಷಯವೇ ಕನ್ನಡಕ್ಕೆ ಹೊಸದು. 18 ಬಣ್ಣಣಿಯೊಂದು ಬವಣೆಗೊಂಡು ಪದಗೆಟ್ಟು ಬಯಲು ಬಣ್ಣಿಸದೆ ಹದಿಬದಿಯ ಧರ್ಮವನ್ನು ಬಣ್ಣಿಸುವೆ ಎಂದು ಅವಳು ಧೈರ್ಯವಾಗಿ ಹೇಳಿದ್ದಾಳೆ. ಇದರಲ್ಲಿ ಕಥಾನಕವೆಂಬುದಿಲ್ಲ. ಉದಾಹರಣೆಗಾಗಿ ಅಲ್ಲಲ್ಲಿ ಚಿಕ್ಕ ಕಥೆಗಳನ್ನು ಹೇಳಿದೆ. ರಾಮಾಯಣ, ಭಾರತ, ಮನ್ವಾದಿ ಧರ್ಮಶಾಸ್ತ್ರದಲ್ಲಿ ಹೇಳಿದ ಸತಿ ಧರ್ಮವನ್ನು ಹೇಳುವುದೇ ಇದರ ಉದ್ದೇಶ. ಬಲ್ಲರಿಂದಾನು ಕೇಳಿದುದಕ್ಕೆ ಪೆರ್ಚು ಕುಂದಿಲ್ಲ ದಂತೆಚ್ಚರುಗೂಡಿ ಎಲ್ಲ ರುಮರಿ ವಂತೆಳ ವಾತುಗಳಿಂದ ಸೊಲ್ಲಿಸುವೆನು ಸೊಗಸುವಲು ಎಂದು ಹೊನ್ನಮ್ಮ ವಿನಯಪೂರ್ವಕವಾಗಿ ಅಂದಿದ್ದಾಳೆ. ಇದರಲ್ಲಿ ಬಂದಿರುವ ಪತಿವ್ರತಾ ಧರ್ಮದ ನಿಯಮಗಳು, ಭಾರತೀಯ ಸ್ತ್ರೀಯ ಸ್ಥಾನಮಾನದ ವರ್ಣನೆಗಳು, ಉದಾಹರಣಾ ರೂಪವಾದ ಕಥೆಗಳು, ಶ್ರೀ ವೈಷ್ಣವ ತತ್ವಗಳು ಇವನ್ನೆಲ್ಲ ಅವಳು ತಾನು ಓದಿದ ಗ್ರಂಥಗಳಿಂದ ಎತ್ತಿಕೊಂಡಿದ್ದಾಳೆ. ಆದರೆ ಇವನ್ನು ಅನುವಾದಿಸುವ ಕಾಲಕ್ಕೆ ತನ್ನ ಅನುಭವದ ಮತ್ತು ಶೈಲಿಯ ಮುದ್ರೆಯೊತ್ತಿದ್ದಾಳೆ. ಅಲ್ಲದೆ ಹದಿಬದಿಯ ಧರ್ಮವನ್ನು ನೀತಿ ಗ್ರಂಥ ಅಂತೆ ನಿರಸವಾಗಿ ಹೇಳಿಲ್ಲ. ಹದಿಬದಿ ತನ್ನ ಪತಿಯು ಕೂಡ ಹೇಗಿರಬೇಕು, ಅಗಲಿದಾಗ ಹೇಗಿರಬೇಕು, ಅತ್ತೆ ಮಾವಂದಿರು ಮತ್ತು ಉಳಿದ ಬಳಗದೊಡನೆ ಹೇಗೆ ನಡೆಯಬೇಕೆಂಬುದನ್ನು ಮಾದರಿ ನಡತೆಯ ಸರಸ ಚಿತ್ರವನ್ನು ಬಿಡಿಸಿದಂತೆ ಬಣ್ಣಿಸಿದ್ದಾಳೆ. ಇದರಿಂದಲೇ ಈ ಕೃತಿ ಕಾವ್ಯ ಸ್ವರೂಪವಾಗಿ ತಾಳಿದೆ. ಇದನ್ನು ವಿಶೇಷವಾಗಿ 7ನೇ ಸಂಧಿಯಲ್ಲಿ ನೋಡಬೇಕು. ಇಲ್ಲಿ ವಿರಹಿಣಿಯಾದ ಆದರ್ಶ ಸತಿಯ ಚಿತ್ರವನ್ನು ಹೊನ್ನಮ್ಮನು ಸರಳವಾಗಿಯೂ ಕಲ್ಪನಾರಮ್ಯವಾಗಿಯೂ ಬರೆದಿದ್ದಾಳೆ. ವಿರಹದಲ್ಲಿಯ ಉತ್ಕಂಠೆ, ನಿರೀಕ್ಷೆ, ಪತಿಯ ಪುನರಾಗಮನದಿಂದ ಉಂಟಾದ ಹರ್ಷ, ಪ್ರೀತಿ ಇವೆಲ್ಲ ಸೊಗಸಾಗಿ ನಿರೂಪಿತವಾಗಿವೆ. ಉದಾಹರಣೆಗೆ, ಬಾಗಿಲ ಬಳಿಗೆ ಬಂದಪನೆಂಬುದು ಮನು ರಾಗರಸದ ಲಹರಿಯೋಳು ಹೇಗೆವೆನೆಂಬುದ ಅರಿಯದ ಅವನಿಗಿದಿರಾಗಿ ನಿಟ್ಟಿಸಿ ನಿಂದಿಹಳು. ಪುಳಕದ ನೆವದಿಂದ ಪೊನ್ಮೋ ಹರ್ಷದ ಬೆಳೆಗೈಗೆ ನೀರಿರುವಂತೆ ತುಳುಕುವ ಸೊಗದಾಲಿ ನೀರ್ದೊರೆಯನು ತಮ್ನಳ್ಳು ಪುತವನ ನಿಟ್ಟಿಪಳು. ಇಂಥಲ್ಲಿ ಇವಳ ಕಾವ್ಯಗುಣವು ತಿಳಿಯುತ್ತದೆ. ಹೊನ್ನಮ್ಮನ ಸತಿಧರ್ಮ ವಿಷಯಕವಾದ ವಿಚಾರಗಳೆಲ್ಲ ಸಾಂಪ್ರದಾಯಿಕವೆಂಬುದು ದಿಟ. ಅದು ಅಪರಿಹಾರ್ಯವಾಗಿತ್ತು. ಆದರೆ ಸಂಪ್ರದಾಯದಲ್ಲಿಯೂ ಶ್ರೇಷ್ಠವಾದದ್ದನ್ನು ಅವಳು ಎತ್ತಿ ತೋರಿದ್ದಾಳೆ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣೆಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು, ಕುವರನಾದೊಡೆ ಬಂದ ಗುಣವೆನದರಿಂದೆ ಕುವರಿಯಾದೊಡೆ ಕೊಂದೆನು ಎಂಬ ರೂಢಿ ವಿರುದ್ಧವಾದ ಹೊಸ ಮಾತುಗಳನ್ನು ಹೇಳಿದ್ದಾಳೆ. ಸತಿಧರ್ಮದೊಡನೆ ಕೆಲವು ಕಡೆಗೆ ಪತಿಧರ್ಮವನ್ನು ಅವಳು ತಿಳಿಸಿರುವಳು. 6ನೇ ಸಂಧಿಯಲ್ಲಿ ಇದು ತುಂಬ ಕಾವ್ಯಮಯವಾಗಿ ಬಂದಿದೆ. ಅರಿಯದ ಪೆನ್ನನಾಧರಿಸಿ ಎಂಜಿಕೆಗಳ್ ಪರಿವುದೆಗೈಯ ಬಲ್ಮೆದೊರೆ ತರಿಸಂದು ಮಳೆಗೆ ಬಾಯ್ದೆರೆವ ಚಾದಗಿಗಳು ಬರಸಿಡಿಲೆರಗಿದಂತೆ ಮುಗುದೆ ನಾಚಿಕೆಗೊಳೆ ಮುದ್ದಿಸಿ ತಿಳಿಪದೆ ಪಗೆ ಸಾಧಿಸಿ ಬಲ್ಮೆದೊರೆ ಉಗುರುಳು ಭಾಜಿಪ ಬಿನೆಗೊಣಗಿಯೆಂಬ ಗೊಂಬ ಬಗೆ ಎನಿಪುದು ಬಾಯಪೊಡೆ ಈ ಮುಂತಾದ ಪದ್ಯಗಳನ್ನು ನೋಡಬೇಕು. ಹದಿಬದಿಯ ಧರ್ಮದ ಶೈಲಿ ತಿರುಮಲಾರ್ಯ ಶೃಂಗಾರ್ಯರ ಪ್ರಭಾವದಿಂದಲೂ ಹೊನ್ನಮ್ಮನ ಸ್ವಂತ ಸತ್ವದಿಂದಲೂ ಮಾದರಿಯ ಅಚ್ಚಗನ್ನಡವಾಗಿದೆ. ಎಲ್ಲರೂ ಮರೆಯುವಂತೆ ಎಳವಾತುಗಳಿಂದ ಹೇಳಿದ ಸೊಲ್ಲಾಗಿದೆ. ಅದರಲ್ಲಿ ಪ್ರೌಢಿ ಇದೆ, ಆದರೆ ಕ್ಲೇಶವಿಲ್ಲ. ಸಹಜ ಪ್ರಾಸವಿದೆ, ತಿಳಿಯಾದ ಓಟವಿದೆ. ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದಿಗೆ ತಕ್ಕವಳೆನ್ನುವಂತೆ ಹೊನ್ನಮ್ಮ ಈ ನೀತಿ ಕಾವ್ಯವನ್ನು ಪ್ರಾಸಾದಿಕ ವಾಣಿಯಿಂದ ಬರೆದಿದ್ದಾಳೆ. ಸಾಂಗತ್ಯ ರಚನೆಯು ಒಟ್ಟಿನಲ್ಲಿ ಹೃದಯವಾಗಿದೆ. ಈ ಮಹಿಮೆಯೊಳೆ ಸೆವಳ ಸಿಂಗಾರಾರ್ಯನ ಧಾಮ ಕೃಪಾ ವೈಭವಕ್ಕೆ ಭೂಮಿ ಎನಿಸಿ ನೆಗಳಿದ ಮಹಿಮೆಯಿಂದಾಗಿ ಮಹಾಕೃತಿ ಪೇಳಿದನು ಎಂದು ಅವಳು ಹೇಳಿದಂತೆ ಕೃಪಾ ವೈಭವವೇನು ನಿಜ. ಕೃತಿ ಮಹಾಕೃತಿಯಲ್ಲ, ಸತ್ಕೃತಿ. ಈಕೆಯ ಗ್ರಂಥ ಓದಲು ಸುಲಭವಾಗಿದ್ದರೂ ಮರೆಯಲು ಸುಲಭವಲ್ಲ ಎಂಬ ಮೆಚ್ಚುಗೆಯ ಮಾತು ಸತ್ಯವಾಗಿದೆ. ಹೊನ್ನಮ್ಮನು ನೀಡಿದ ಈ ಗೃಹಿಣಿಯರ ಕೈಪಿಡಿ ಕನ್ನಡ ಸಾಹಿತ್ಯಕ್ಕೆ ಚಿರವಾದ ಕೊಡುಗೆ. ನೆಕ್ಸ್ಟು ಇವರಾದಮೇಲೆ ಹೆಳವನಕಟ್ಟೆ ಗಿರಿಯಮ್ಮ. ಸಂಚಿಗೆ ಹೊನ್ನಮ್ಮನ ತರುವಾಯ ತುಸು ಮುಂದಿನ ಕಾಲದಲ್ಲಿ ಆಗಿ ಹೋದ ಇನ್ನೊಬ್ಬ ಕವಿಯತ್ರಿ ಎಂದರೆ ಹೆಳವನಕಟ್ಟೆ ಗಿರಿಯಮ್ಮ ಎಂಬುವಳು. ಹೊನ್ನಮ್ಮ ತನ್ನಲ್ಲಿದ್ದ ಶಕ್ತಿಯನ್ನು ಗುರುಸಾಹಸದಿಂದ ಸಾಧನೆ ಮಾಡಿ ಬೆಳೆಸಿಕೊಂಡರೆ, ಗಿರಿಯಮ್ಮ ದೇವೋನ್ಮಾದದಲ್ಲಿ ಹುಟ್ಟಿ ಬೆಳೆದು ಆವೇಶಬಲದಿಂದ ತನ್ನ ಕೃತಿಗಳನ್ನು ರಚಿಸಿರಬೇಕೆಂದು ತೋರುತ್ತದೆ. ವಿವಾಹಿತೆಯಾದರೂ ವೈರಾಗ್ಯ ಶೀಲಳಾಗಿ ಕೃಷ್ಣ ಭಕ್ತಿಯಲ್ಲಿ ತನ್ನಿಲಳಾಗಿ ಅವಳು ಬಾಳಿದಳು. ಹಲವು ಪವಾಡಗಳನ್ನು ಮಾಡಿದ
ಲೆಂದು ಖ್ಯಾತಿ ಇದೆ. ಚಂದ್ರಹಾಸನ ಕತೆ, ಸೀತಾ ಕಲ್ಯಾಣ, ಉದ್ದಾಲಕನ ಕತೆ, ಭಕ್ತಿಯ ಹಾಡುಗಳು ಇವು ಅವಳ ಕೃತಿಗಳು. ಕವಿಚರಿತೆಯಲ್ಲಿ ಉಲ್ಲೇಖವಾಗಿರುವ ಬ್ರಹ್ಮ ಕೊರವಂಜಿ ಎಂಬುದು ಅವಳ ಕೃತಿಯಾಗಿರಬೇಕು. ಚಂದ್ರಹಾಸನ ಕತೆ ಸಾಂಗತ್ಯ 5 ಸಂಧಿಗಳಲ್ಲಿದೆ. ಅದರ ಒಂದು ಪ್ರತಿಯ ಕೊನೆಗೆ ಶ್ರೀ ಮತ್ಪರ ಮಹಂಸ ರೂಢರಾದ ನಿತ್ಯ ನಿರ್ಮಲ ಪರಮಾನಂದ ಹೃದಯ ರಾದ ಶ್ರೀ ಹೆಳವನಕಟ್ಟೆ ರಂಗನಾಥ ಸ್ವಾಮಿಯ ಕರುಣ ಉಳ್ಳವರಾದ ಹೆಳವನಕಟ್ಟೆ ಗಿರಿಯಮ್ಮನವರು ಎಂಬ ವರ್ಣನೆಯಿಂದ ಅವಳು ಮುಟ್ಟಿದ ನೆಲೆ ಎಷ್ಟು ಎತ್ತರದು ಎಂಬುದು ತಿಳಿಯುತ್ತದೆ. ಕೆಲಮಟ್ಟಿಗೆ ಅದರಲ್ಲಿ ಅತಿಶಯೋಕ್ತಿ ಇದೆಯೆಂದರೂ ಅವಳ ಜೀವನ ಯೋಗ್ಯತೆಗೆ ಬಾಧೆ ಇಲ್ಲ. ಅವಳ ಕೃತಿಗಳಲ್ಲಿ ಶುದ್ಧ ದೇಶೀಯ ಸರಳ ಸೌಂದರ್ಯವಿದೆ. ನಿರ್ವ್ಯಾಜವಾದ ಭಾವನಾಶಕ್ತಿ ಇದೆ. ಇವರಾದಮೇಲೆ ಮಹಾಲಿಂಗರಂಗ ಅಂತ ಬರ್ತಾರೆ. ಮಹಾಲಿಂಗರಂಗ ದೇಶಿ ಪ್ರಧಾನವಾದ ಈ ಯುಗದಲ್ಲಿ ವೇದಾಂತ ತತ್ವಗಳನ್ನು ಜನಸಾಮಾನ್ಯಕ್ಕೆ ಮಂದಟ್ಟಾಗುವಂತೆ ತಿಳಿಸಿ ಹೇಳುವ ಪ್ರಯತ್ನಗಳು ನಡೆದವು. ಮಾಧ್ವ ರಾಮಾನುಜಿ ತತ್ವಗಳನ್ನು ಈ ಬಗೆಯಲ್ಲಿ ವಿವರಿಸಿದ ಗ್ರಂಥಗಳನ್ನು ಹಿಂದೆ ಅವಲೋಕಿಸಿದ್ದೇವೆ. ಈಗ ಶಂಕರ ತತ್ವಜ್ಞಾನವನ್ನು ತಿಳಿಯಾಗಿ ನಿರೂಪಿಸಿದ ರಂಗನಾಥನ ಇಲ್ಲವೇ ಮಹಾಲಿಂಗರಂಗರ ರಂಗಕವಿಯ ಅನುಭವಾಮೃತವನ್ನು ನೋಡಬೇಕು. ಇದರಲ್ಲಿ ಅಖಿಲ ವೇದಾಂತಾರ್ಥವನ್ನು ನಾ ಯುಕುತಿಯಲ್ಲಿ ಸಂಗ್ರಹಿಸಿ ಹೇಳುವೆ, ಸಕಲರಿಗೆ ತಿಳಿಯುವಂತೆ ಸುಲಭೋಪಾಯದಿಂದೊಲಿದು ಎಂದು ಗ್ರಂಥಕಾರನು ತನ್ನ ನಿರೂಪಣಾ ಪದ್ಧತಿಯನ್ನು ಸೂಚಿಸಿದ್ದಾನೆ. ಸುಲಿದ ಬಾಳೆಹಣ್ಣಿನಂದದಿ ಮುಂತಾದ ಪ್ರಸಿದ್ಧ ಪದ್ಯದಲ್ಲಿ ಕನ್ನಡ ಶ್ರದ್ಧೆಯನ್ನು ತೋರಿದ್ದಾನೆ. ಅನುಭವಾಮೃತದಲ್ಲಿ ಅಧಿಕಾರ ಲಕ್ಷಣ, ವೈರಾಗ್ಯ, ತ್ವಂಪದ, ತತ್ಪದ, ಅಸಿಪದ, ಸಪ್ತಭೂಮಿಕೆ, ಪರಮಾತ್ಮ, ಮಾಯಾಪದ, ಜೀವತ್ರಯ, ಜೀವನ್ಮುಕ್ತಿ, ನಿರ್ಗುಣಾರಾಧನೆ ಈ ವಿಷಯಗಳಲ್ಲಿ ಒಂದೊಂದಕ್ಕೆ ಒಂದು ಅಧಿಕಾರವಾಗಿ ವಿವರಣೆ ಬಂದಿದೆ. ಸಂಸ್ಕೃತ ವರಿಯದ ಕನ್ನಡಿಗನಿಗೆ ಅದ್ವೈತ ಮತದ ಪ್ರಮುಖ ತತ್ವಗಳನ್ನು ತಿಳಿದುಕೊಳ್ಳುವ ಇದರಷ್ಟು ತಿಳಿಯಾದ ದೃಷ್ಟಾಂತ ಸಂಪತ್ತಿಯಿಂದ ಕೂಡಿದ ಸೊಗಸಾದ ಗ್ರಂಥವು ಇನ್ನೊಂದಿಲ್ಲ. ಸುಮಾರು ಪ್ರತಿಯೊಂದು ಪದ್ಯದಲ್ಲಿ ಉಚಿತವಾದ ಲೋಕಾನುಭವಯುತವಾದ ಹೋಲಿಕೆ ಇರುತ್ತದೆ. 2, 20, 22, 25 ರಲ್ಲಿದ್ದಂತೆ ಇಂಥ ಸಾದೃಶ್ಯಗಳು ವಚನ ಸಾಹಿತ್ಯದಿಂದ ತೆಗೆದುಕೊಂಡೂ ಇರಬಹುದು, ಬೇರೆ ಆಧಾರದಿಂದ ಎತ್ತಿಕೊಂಡವೂ ಇರಬಹುದು. ಒಮ್ಮೊಮ್ಮೆ ಸಾದೃಶ್ಯಗಳ ಸಮಾನತೆ ಆಕಸ್ಮಿಕವಾಗಿರಲೂಬಹುದು. ಯಾಕೆಂದರೆ ಜನರ ಮಾತಿನಲ್ಲಿ ಎಂದಿನಿಂದಲೋ ಬೆರೆತುಕೊಂಡ ಕೆಲವು ಸಾಮತಿಗಳು ಎಲ್ಲ ಕಾಲದ ಕವಿಗಳಿಗೆ ಸಾಮಗ್ರಿಯನ್ನು ಒದಗಿಸುತ್ತವೆ. ഇരുಳು ಮನೆಯಲ್ಲಿ ಮಲಗಿ ನಿದ್ರೆಯ ಬರೆದಲೆದ್ದವ ಮೆಲ್ಲನೆ ಕರದಿ ಕಂಬವ ಹುಡುಕಿ ತಡವರಿಸುತ್ತಾ ಭೀತಿಯಲ್ಲಿ ಹೊರಡುವನು ಪೂರ್ವಾನುಭವಸಂ ಸ್ಮರಣ ಸಾಧನ ಬುದ್ಧಿ ಇಂದಿ ಪರಿಯ ಬುದ್ಧಿಯ ಒರಿದೆ ನೀನೆಂದು ನಿಶ್ಚಯಿಸಿ. ಕೆಂಡ ಮನೆಯೊಳಗಿರಲು ಕತ್ತಲೆ ಎಂಡಲೆ ಉದಕ್ಷಿಗಳಂಥ ಕೆಂಡದಲ್ಲಿ ದಿವಿಗೆಯ ಬೆಳಗಲು ತಿಮಿರಿ ಒಳಿವಂತೆ ಪಂಡಿತನೇ ಹೊರಬೊಮ್ಮವಿದ್ದು ಚಂಡಮಾಯೆ ವಿಜೃಂಭಿಸುತ್ತಲ ಕಂಡ ವಹ ಸುಜ್ಞಾನ ದೀಪವ ಬೆಳಗ್ಗೆ ಲಯಹುವುದು. ಮಣ್ಣ ಬೆನಕನೆ ಮಜ್ಜನದೊಳೆ ತನ್ನ ಮರಣದೆಂಬ ಗಾದೆಯಲ್ಲಿನ್ನು ಮಾಯೆಗೆ ತನ್ನ ಮೂಲವನ್ನರಿಯದೆ ಲಯಹುವುದು. ಈ ಬಗೆಯ ಹೇರಳವಾದ ದೃಷ್ಟಾಂತಗಳಿಂದ ಅತ್ಯಂತ ಗಹನವಾದ ಪ್ರಮೇಯವನ್ನು ತಿಳಿ ಹೇಳುವುದರಲ್ಲಿ ರಂಗನಾಥ ಕವಿ ಬಹುಮಟ್ಟಿಗೆ ಯಶಸ್ವಿಯಾಗಿದ್ದಾನೆ. ಭಗವದ್ಗೀತೆ, ಭಾರತ, ರಾಮಾಯಣ, ಶಾಂಕರ ಭಾಷಾ ಮುಂತಾದ ಗ್ರಂಥಗಳಿಂದ ಅವನು ಉಪಕೃತನಾಗಿರುವುದು ನಿಜ. ಆದರೆ ಅವನಲ್ಲಿ ಸ್ವತಂತ್ರವಾದ ಲೋಕಾನುಭವಪೂರ್ವವಾದ ವಿವರಣಾ ಶಕ್ತಿ ಇದೆ, ಕವಿತಾಶಕ್ತಿ ಇದೆ ಎಂಬುದನ್ನು ಅರಿತು ಮೆಚ್ಚಬೇಕು. ಹರಿಕಥಾಮೃತ ಸಾರದಲ್ಲಿ ದ್ವೈತ ಮತವು ಭಾಮಿನಿ ಷಟ್ಪದಿಯಲ್ಲಿದ್ದಂತೆ ಇಲ್ಲಿ ಅನುಭವಾಮೃತದಲ್ಲಿ ಅದ್ವೈತ ಮತವು ಅದೇ ರೂಪದಲ್ಲಿ ಅವತರಿಸಿದೆ. ಎರಡರಲ್ಲಿಯೂ ಸಾದೃಶ್ಯ ಸಂಪತ್ತಿದೆ. ಆದರೆ ಜಗನ್ನಾಥದಾಸನ ಭಕ್ತಿ ನಿರ್ಭರತೆ ಇನ್ನಿಲ್ಲ. ರಂಗನಾಥನ ಪ್ರಸನ್ನ ತಾತ್ವಿಕತೆ ಈ ಗ್ರಂಥದಲ್ಲಿಲ್ಲ. ಹರಿಕಥಾಮೃತ ಸಾರವು ಕೆಲವು ಕಡೆ ಕ್ಲಿಷ್ಟವೂ ಜಡವೂ ಆಗಿದೆ ಎಂಬುದನ್ನು ಅಲ್ಲಗೆಳೆಯುವಂತಿಲ್ಲ. ಅನುಭವಾಮೃತವನ್ನು ಬಹಳ ಮಟ್ಟಿಗೆ ಅನುಸರಿಸಿ 18ನೇ ಶತಮಾನದ ಮಧ್ಯದಲ್ಲಿ ಚಿದಾನಂದವಧೂತನು ಜ್ಞಾನಸಿಂಧು ಎಂಬ ದೊಡ್ಡ ಗ್ರಂಥವನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದನು. ಅದರಲ್ಲಿ ಅದ್ವೈತ ವೇದಾಂತವು ವಿಸ್ತಾರವಾಗಿ ನಿರೂಪಿತವಾಗಿದೆ. ತಾನೇ ತನ್ನನ್ನು ತಿಳಿದು ತಾನಾಗಿಯೇ ತನ್ನಯನುಭವನು ತುಂಬಿಕೊಂಡಿರಲು ಧ್ಯಾನ ಸಿಂಧುವು ಎಂಬ ಹೆಸರಾಯಿತು ಎಂದು ಅದರಲ್ಲಿ ಸರ್ವಶಾಸ್ತ್ರಾರ್ಥವನ್ನು ಪೆಳೆಹೆ ಸರ್ವಗೀತಗಳಾರ್ಥ ಸಾರ ಸಾರಣಿದರೊಳುಸಿರಿರ್ಪೆ ಎಂದು ಕವಿ ಹೇಳಿದ್ದಾನೆ. ನಿರೂಪಣೆಯ ಸರಣಿ ರಂಗನಾಥನದೇ ಆಗಿದೆ. ಹೀಗೆ ಅವನ ಪ್ರಭಾವವನ್ನು ಗುರುತಿಸಬಹುದು. ಇಲ್ಲಿಯವರೆಗೆ ಈ ಯುಗದಲ್ಲಿ ವೈದಿಕ ಪರಂಪರೆಯಲ್ಲಿ ವಿಧವಾದ ಗ್ರಂಥಗಳನ್ನು, ಕೀರ್ತನೆಗಳನ್ನು ರಚಿಸಿ ಕನ್ನಡ ವಾಗ್ಮಯಕ್ಕೆ ತಮ್ಮ ಕಾಣಿಕೆಗಳನ್ನು ಸಲ್ಲಿಸಿದ ಗ್ರಂಥಕಾರರು ಮತ್ತು
ದಾಸರ ಸಾಹಿತ್ಯವನ್ನು ಸಮಾಲೋಚಿಸಿದವು. ಈ ಪರಂಪರೆಯ ಲೇಖಕರಲ್ಲಿ ಕನ್ನಡದ ಬಗೆಗೆ ನಂಬಿಕೆ ಹೇಗೆ ಬೆಳೆಯಿತು, ನೆಲೆಗೊಂಡಿತು ಎಂಬುದಕ್ಕೆ ಈ ಸಮಾಲೋಚನೆ ಸಾಕಷ್ಟು ನಿದರ್ಶನವಾಗುವುದೆಂದು ನಂಬಿರುತ್ತೇವೆ. ಇಲ್ಲಿಗೆ ಪ್ರಕರಣ 27 ಮುಗಿತು. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಕರಣ 28 ನೋಡೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ PC PSI UGC ನೆಟ್ KSET ಯಾರಾದರೂ ಓದ್ತಾ ಇದ್ದರೆ, ಅಂದರೆ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ಹಾಕ್ತಿರ್ತೀವಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ ಥರ ಓದ್ತಿದ್ರೆ ಅವ್ರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಇಷ್ಟೊತ್ತು ನಮ್ಮ